ಇವತ್ತು ನಾನು ಹೇಳ್ತಾ ಇರೋದು ಒಂದು ಕಾಲ್ಪನಿಕ ಕಥೆ ಅಷ್ಟೆ. ಇದೇ ರೀತಿ ಕಥೆಗಳನ್ನು ಸೀರೀಸ್ ರೀತಿ ನಿಮ್ಮ ಮುಂದೆ ತಂದು ಇಡ್ತೀನಿ. ಸೊ ಈ ಫ್ರಿಕ್ಷನಲ್ ಸ್ಟೋರಿಗಳ ಫಸ್ಟ್ ಎಪಿಸೋಡ್ನ ನೋಡೋಣ. ನಾನು ದುಡಿತಾ ಇರೋದು ಉಳ್ಕೊಂಡಿರೋದು ಬೆಂಗಳೂರಲ್ಲಿ. ಬೆಳಗ್ಗೆ ಬೇಗ ಎದ್ದು ಆಫೀಸ್ ಹೋಗೋ ದಾರಿಲಿ ತಾಸುಗಟ್ಟಲೆ ಟ್ರಾಫಿಕ್ನಲ್ಲಿ ನಿಂತು ಹೇಗೋ ಆಫೀಸ್ ತಲುಪಿ ಕ್ಯಾಬಿನೊಳಗೆ ಕೂತು ಮನೆ ತಲುಪೋ ಹೊತ್ತಿಗೆ ಸಾಕಾಗಿರ್ತಿತ್ತು. ಸಿಟಿಲಿರೋ ಈ ಜಂಜಾಟದ ಲೈಫ್ನಲ್ಲಿ ಸ್ವಲ್ಪನಾದರೂ ಬ್ರೇಕ್ ತಗೊಳ್ಬೇಕು ಅಂತ ಕೂಡಿಟ್ಟಿರೋ ದುಡ್ಡಿನಲ್ಲಿನೇ ಊರಾಚೆ ಅಂದರೆ ಇಲ್ಲಿಂದ ಸುಮಾರು 7 ತಾಸು ದೂರದಲ್ಲಿರೋ ಕಾಡಿಗೆ ಹತ್ತಿರ ಇರೋ ಒಂದು ಫಾರ್ಮ್ ಹೌಸ್ನ ತಗೊಂಡಿದ್ದೆ. ಸರಿ, ಒಂದಿನ ಹೋಗಿ ಅಲ್ಲೆಲ್ಲ ಸೆಟಪ್ನ ಮಾಡಿ ರಜೆನಲ್ಲೇ ಕಳಿಬೇಕು ಅಂತ ಪ್ಲ್ಯಾನ್ ಮಾಡಾಯಿತು. ಸರಿ, ಈ ವೀಕೆಂಡ್ ರಜೆನ ಅಲ್ಲೇ ಕಳಿಬೇಕು ಅಂತ ಎಲ್ಲರೂ ಸೇರಿ ಶನಿವಾರ ಆಗ್ತಿದ್ದ ಹಾಗೇನೆ ಅಲ್ಲಿಗೆ ಹೋಗಿ ಉಳ್ಕೊಂಡ್ವಿ. ಸುತ್ತಮುತ್ತಲೂ ಯಾರೂ ಇಲ್ಲ, ಪ್ರಶಾಂತವಾಗಿರೋ ಒಂದೇ ಒಂದು ಫಾರ್ಮ್ ಹೌಸ್. ಕಾಡಿಗೆ ಹತ್ತಿರ ಇರೋದ್ರಿಂದ ಗಿಡ ಮರಗಳು ಪ್ರಾಣಿ ಪಕ್ಷಿಗಳಿಗೂ ಏನೂ ಕಡಿಮೆ ಇಲ್ಲ. ಹತ್ತಿರದಲ್ಲಿನೇ ಲೇಕ್ ಕೂಡ ಇದೆ. ಬೆಳಿಗ್ಗೆ ಫುಲ್ ಹೊರಗಡೆ ಹೋಗಿ ನೇಚರಲ್ಲಿ ಎಂಜಾಯ್ ಮಾಡಿದ್ದಾಯಿತು. ಸಂಜೆ ಆಗ್ತಿದ್ದ ಹಾಗೆಯೇ ಸುಂದರವಾಗಿ ಕಾಣ್ತಾ ಇದ್ದ ಕಾಡು ರಣಭಯಂಕರವಾಗಿ ಕಾಣಿಸ್ತಾ ಇದೆ. ಕಾಡಿನಲ್ಲಿ ಅಲ್ಲಲ್ಲಿ ಬರ್ತಾ ಇರೋ ಕ್ರಿಮಿಕೀಟಗಳ ಹಾಗೆ ಪ್ರಾಣಿಗಳ ಸೌಂಡ್ ಬಿಟ್ಟರೆ ಎಲ್ಲನೂ ನಿಶ್ಶಬ್ದ. ಇವೆಲ್ಲನೂ ಎಕ್ಸ್ಪೀರಿಯನ್ಸ್ ಮುಂಚೆನೇ ಇದ್ದರೆ ಅಲ್ಲಿಗೆ ಹೋಗೋಕ್ಕೆ ಕಷ್ಟನೇ ಆಗ್ತಿರ್ಲಿಲ್ವೇನೋ. ಆದರೆ ನಮಗಿದೆಲ್ಲ ಹೊಸ್ತು. ಸರಿ, ಹೇಗೋ ಧೈರ್ಯ ಮಾಡಿಕೊಂಡು 8-7 ಗಂಟೆ ಸುಮಾರೊಳಗೆ ಡಿನ್ನರೆಲ್ಲ ಮುಗಿಸಿ ಮಲಗಿತಾಯಿತು. ಸುಮಾರು 10:30 ಆಗಿರಬೇಕು. ಮಧ್ಯ ಎಚ್ಚರ ಆಗಿ ಬಾಯಾರಿಕೆ ಆಯಿತು ಅಂತ ಎದ್ದ ನನಗೆ ಹೊರಗಡೆಯಿಂದ ಇನ್ನೂ ಅಳೋ ಸೌಂಡ್ ಬರ್ತಾ ಇದೆ. ಹೊರಗಡೆ ಹೋಗೋ ಧೈರ್ಯ ಅಂತೂ ನನಗಿಲ್ಲ. ಕಿಚನ್ ಪಕ್ಕದಿಂದಾನೇ ದಟ್ಟವಾದ ಕಾಡು ಶುರುವಾಗುತ್ತೆ. ಈಗ ಅಳೋ ಸೌಂಡ್ ಬರ್ತಾ ಇರೋದು ಅಲ್ಲಿಂದಾನೆ. ಹೇಗೋ ಕಿಟಕಿ ಪಕ್ಕ ನಿಂತು ಧೈರ್ಯ ಮಾಡಿ ಯಾರದು, ಏನು ಬೇಕಾಗಿತ್ತು ಅಂತ ಕೇಳಿದೆ. ಆದರೂ ಸಣ್ಣ ಮಕ್ಕಳು ಅಳೋ ಸೌಂಡ್ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಉತ್ತರ ಮಾತ್ರ ಬರ್ತಾ ಇಲ್ಲ. ಕಿಟಕಿ ಓಪನ್ ಮಾಡಿ ಹೊರಗಡೆ ನೋಡೋಣ ಅಂತಂದರೆ ಹೊರಗಡೆ ಇರೋದು ನಿಜವಾಗ್ಲೂ ಮಗು ಥರ ಯಾರಾದರೂ ಸೌಂಡ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ, ಅಥವಾ ಯಾವುದಾದ್ರೂ ಪ್ರಾಣಿನ ಅದು ಗೊತ್ತಿಲ್ಲ. ಆದರೆ ಸೌಂಡ್ ಅಬ್ಸರ್ವ್ ಮಾಡಿದರೆ ಮಾತ್ರ ಆ ಸೌಂಡ್ ಪಕ್ಕಾ ಮಗುದೆ. ಈಗ ಸೀದಾ ರೂಮ್ಗೆ ಹೋಗಿ ಅಪ್ಪನನ್ನು ಎಬ್ಬಿಸಿದೆ. ಅವರು ಬಂದು ಏನಾಗ್ತಿದೆ ಅಂತ ಕೇಳಿದ್ರು. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರೂ ಕಿಟಕಿಗೆ ಕಿವಿ ಕೊಟ್ಟು ಕೇಳ್ತಾರೆ. ಅವರಿಗೂ ಅದೇ ಸೌಂಡ್ ಬರ್ತಾ ಇದೆ. ಯಾರಾದರೂ ಕಾಡಿನಲ್ಲಿ ಮಗುನೇನಾದರೂ ಬಿಟ್ಟು ಹೋಗಿರ್ಬೇಕಾ ಅಂತ ಅವರಿಗೂ ಸಂಶಯ ಸ್ಟ್ರಾಂಗ್ ಆಗ್ತಾ ಇದೆ. ಒಂದು ಟಾರ್ಚ್ ತಗೊಂಡು ಧೈರ್ಯ ಮಾಡಿ ಬಾಗಿಲು ಓಪನ್ ಮಾಡಿ ಸೌಂಡ್ ಬರ್ತಾ ಇರೋ ಕಡೆನೇ ಫಾಲೋ ಮಾಡಿಕೊಂಡು ಹೊರಗಡೆ ಹೊರಟೇ ಬಿಟ್ವಿ. ಇಲ್ಲಿ ನಿಮಗಿನ್ನೊಂದು ವಿಷಯ ತಿಳಿಸ್ಬೇಕು. ಸೇಫ್ಟಿಗೋಸ್ಕರ ಮುಂಚೆನೇ ಸ್ಟ್ರಾಂಗ್ ಟಾರ್ಚ್ನ ತಗೊಂಡಿದ್ವಿ. ಸೊ ತಡ ಮಾಡ್ದೇ ಆ ಸೌಂಡ್ ಬರ್ತಾ ಇರೋ ಕಡೆಗೆ ಇಬ್ಬರು ಹೋದ್ವಿ. ಎಲ್ಲ ಕಡೆ ಟಾರ್ಚ್ ಹೊಡೆದು ನೋಡಿದ್ರೂ ಎಲ್ಲಿನೂ ಮಗು ಕಾಣಿಸ್ತಾ ಇಲ್ಲ. ಸೌಂಡ್ ಮಾತ್ರ ಕ್ಲಿಯರಾಗಿ ಇನ್ನೂ ಜೋರಾಗಿ ಕೇಳಿಸ್ತಾ ಇದೆ. ಹುಡುಕ್ತಾ ಒಂದು ತಾಸಾಗಿದೆ, ಆದರೂ ಯಾರೂ ಕಾಣಿಸ್ತಾ ಇಲ್ಲ. ಇನ್ನೂ ಮುಂದೆ ಹೋಗೋದು ಬೇಡ, ಸೇಫ್ ಅಲ್ಲ ಅಂತ ವಾಪಸ್ ಬಂದ್ವಿ. ನಮ್ಮ ರೂಮ್ಗೆ ಹೋಗಿ ಮಲಗಿದ್ವಿ. ಮಾರನೇ ದಿನ ಬೆಳಗ್ಗೆ ಎದ್ದ ಮೇಲೆ ಎಲ್ಲನೂ ಸೈಲೆಂಟ್, ಯಾವ ಸೌಂಡ್ ಕೂಡ ಇಲ್ಲ. ಆದರೆ ನಿನ್ನೆ ಆಗಿರೋ ಆ ಇನ್ಸಿಡೆಂಟ್ ಮಾತ್ರ ತಲೆಯಲ್ಲಿ ಹಾಗೇ ಸುತ್ತಾ ಇದೆ. ಇಲ್ಲೇ ಲೋಕಲ್ ಜನರ ಹತ್ರ ಹೋಗಿ ಇಲ್ಲೇನಾದರೂ ಚಿಕ್ಕ ಮಗು ಕಾಣೆಯಾಗಿದೆಯಾ ಅಂತ ವಿಚಾರಿಸೂ ಆಯಿತು. ಆದರೆ ಯಾರೂ ಹೌದು ಅಂತ ಮಾತ್ರ ಉತ್ತರ ಕೊಡ್ತಿಲ್ಲ. ಸರಿ, ಈಗ ನಿನ್ನೆ ಆಗಿರೋ ಇನ್ಸಿಡೆಂಟ್ನ ಮರೆತು ವೆಕೇಷನ್ನ ಎಂಜಾಯ್ ಮಾಡಿದ್ದಾಯಿತು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತಂದರೆ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಸಿಟಿಲಿದ್ದು ಟ್ರಾಫಿಕ್ನ ಜಂಜಾಟ, ಒತ್ತಡ ಮತ್ತು ಪೊಲ್ಯೂಷನ್ನಿಂದ ಬೇಸತ್ತು ಹೋಗಿರೋ ನಮಗೆ ಈ ಊರಿನ ಮತ್ತು ಕಾಡಿನ ಪ್ರಪಂಚ ತುಂಬ ನೆಮ್ಮದಿ ಅನಿಸಿತ್ತು. ಸರಿ, ಮತ್ತೆ ಸಂಜೆ ಆಯಿತು. ಬೆಳಿಗ್ಗೆ ಫುಲ್ ಓಡಾಡಿ ಸುಸ್ತಾಗಿ ಎಲ್ಲ ಮಲಗಿಬಿಟ್ವಿ. ಅದು ತುಂಬ ಗಾಢ ನಿದ್ರೆಯಲ್ಲಿ. ಸರಿ, ಸುಮಾರು 11 ಗಂಟೆ ಆಗಿರಬೇಕು. ನಿನ್ನೆ ಬಂದ ಹಾಗೆಯೇ ಮತ್ತದೇ ಮಗು ಅಳ್ತಿರೋ ಸೌಂಡ್. ಆದರೆ ಈ ಸಲ ಈ ಸೌಂಡ್ ಮಾತ್ರ ಹೊರಗಡೆ ಕೇಳಿಸ್ತಾ ಇಲ್ಲ, ಮನೆ ಒಳಗಡೆ ಇರೋ ಬೇಸ್ಮೆಂಟ್ನಿಂದ ಬರ್ತಾ ಇದೆ. ಇದನ್ನು ಕೇಳಿ ಈ ಸರ್ತಿ ಅಪ್ಪ, ಅಮ್ಮ ಹಾಗೆ ನನಗೆ 3 ಜನರಿಗೂ ಒಟ್ಟಿಗೆ ಎಚ್ಚರ ಆಗುತ್ತೆ. ಏನಾಗ್ತಿದೆ ಅಂತ ಯೋಚಿಸ್ತಾನೆ ಸೌಂಡ್ ಇನ್ನೂ ಜಾಸ್ತಿನೇ ಆಗ್ತಿದೆ. ಹೇಗೋ ಧೈರ್ಯ ಮಾಡಿ ನಾನು ನನ್ನಪ್ಪ ಟಾರ್ಚ್ ಹಿಡಿದು ಬೇಸ್ಮೆಂಟ್ ಕೆಳಗೆ ಹೋದ್ವಿ. ಕೆಳಗಡೆ ಇಳಿತಾನೆ ಮೊದಲಿಗೆ ಎಲ್ಲ ಕಡೆ ಹುಡುಕಿದ್ರೂ ಏನೂ ಸಿಗ್ತಾ ಇಲ್ಲ. ಆದರೆ ಸೌಂಡ್ ಮಾತ್ರ ಸ್ಪಷ್ಟವಾಗಿದೆ. ಹುಡುಕ್ತಾ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಗೊಂಬೆ ಹತ್ರ ನನ್ನ ಗಮನ ಹೋಗುತ್ತೆ.
ಅದರ ಪಕ್ಕದಲ್ಲಿನೇ ಒಂದು ಸಣ್ಣ ಮಗು ಮಲಗಿದೆ. ಅಂದಾಜು ಒಂದು ವರ್ಷ ಅನಿಸುತ್ತೆ. ಇದನ್ನು ನೋಡಿ ನನಗೆ ಶಾಕ್ ಆಗುತ್ತೆ. ತಕ್ಷಣ ಅಪ್ಪನ ಕರೆದೆ. ಆದರೆ ಅಪ್ಪನ ಕರೆದು ಇನ್ನೇನು ತಿರುಗಿ ಆ ಕಡೆ ನೋಡಬೇಕು ಅನ್ನೋ ಅಷ್ಟರಲ್ಲಿ ಮಲಗಿದ್ದ ಆ ಮಗು ಕೂತ್ಕೊಂಡಿದೆ. ನನ್ನ ಕಡೆ ಬೆನ್ನು ಮಾಡಿ ಕೂತಿರೋದ್ರಿಂದ ಅದರ ಮುಖನೂ ಸರಿಯಾಗಿ ಕಾಣಿಸ್ತಿಲ್ಲ. ಇನ್ನೇನು ಅಪ್ಪ ನಾನು ಹೋಗಿ ಆ ಮಗುನ ಅಲ್ಲಿಂದ ಎತ್ಕೋಬೇಕು ಅನ್ನೋವಷ್ಟರಲ್ಲಿನೇ ತಕ್ಷಣ ಆ ಮಗು ಅಲ್ಲಿಂದ ಮಾಯ ಆಗಿಬಿಡುತ್ತೆ. ಜಸ್ಟ್ ಅ ಮೂಮೆಂಟ್ ಅಷ್ಟೆ. ಇಲ್ಲೇನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಅಲ್ಲಿ ಯಾವ ಸುಳಿವು ಸಹ ಇಲ್ಲ. ಕನಸಾಗಿದ್ರೆ ನನಗಷ್ಟೇ ಕಾಣಿಸ್ಬೇಕು, ಆದರೆ ನನ್ನ ಜೊತೆ ಅಪ್ಪ ಕೂಡ ಈ ಇನ್ಸಿಡೆಂಟ್ಗೆ ಜೀವಂತ ಸಾಕ್ಷಿ. 5 ನಿಮಿಷ ತಲೆ ಕೆಟ್ಟು ಸುಮ್ಮನೆ ನಿಂತ್ಕೊಂಡ್ವಿ. ಆಮೇಲೆ ಇಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದ್ರೊಳಗೇ ತಡ ಮಾಡದೆ ಬೇಸ್ಮೆಂಟ್ನಿಂದ ಹೊರಗಡೆ ಬಂದು ಸೀದಾ ಅಮ್ಮನ ಕರ್ಕೊಂಡು ಅಲ್ಲಿಂದ ಬಿಟ್ಟವರೇ ಊರಾಚೆ ಇರೋ ಒಂದು ಮೋಟೆಲ್ಗೆ ಬಂದು ಉಳ್ಕೊಂಡ್ವಿ. ಬೆಳಿಗ್ಗೆ ಆಗ್ತಿದ್ದ ಹಾಗೇ ಊರಲ್ಲಿರೋ ಸ್ವಲ್ಪ ಜನಗಳನ್ನು ಧೈರ್ಯಕ್ಕೆ ಕರ್ಕೊಂಡು ಹೋಗಿ ನೋಡಿದರೆ ಅಲ್ಲಿ ರಾತ್ರಿ ನೋಡಿರೋ ಬೊಂಬೆ ಸಹ ಇರಲ್ಲ. ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿ ಅಲ್ಲಿಂದ ಬಂದವರೇ ಇನ್ನೂವರೆಗೂ ಆ ಕಡೆ ತಲೆ ಹಾಕಿನೂ ಕೂಡ ಮಲಗಿಲ್ಲ. ಆ ಮನೆ ಬ್ಯಾಕ್ ಸ್ಟೋರಿ ಬಗ್ಗೆ ಊರ ಜನರಿಂದ ಕೆಲವೊಂದು ರೀತಿ ಕಥೆಗಳು ಕೇಳಿಬಂದವು. ಆದರೆ ಇದರ ನಂತರ ಒಂಟಿ ಮನೆಯಲ್ಲಿ ಇರೋ ಸಾಹಸ ಮಾತ್ರ ನಾವು ಮಾಡೋಕ್ಕೆ ಹೋಗಿಲ್ಲ.